ಹನುಮಂತು ವಿಚಾರಕ್ಕೆ ಬರೋದಾದರೆ, ಹನುಮಂತು ಕಿಲಾಡಿನ, ಹಾನೆಸ್ಟಾ, ಅದರ್ವೈಸ್ ಇನೋಸೆಂಟಾ, ಹೇಗೆ ಅನ್ನೋದು ಒಬ್ಬೊಬ್ರಿಗೂ ಒಂದೊಂದು ಅಭಿಪ್ರಾಯ ಇದೆ ಅಲ್ಲಿ ಮನೆಯಲ್ಲಿ. ನೀವೆಲ್ಲ ಹೇಳೋದು ಅವರು ಬುದ್ಧಿ ಇದೆ ಬಟ್ ಇನೋಸೆಂಟು ಇದೆ ಅಂತ ಹೇಳ್ತಿದ್ದಾರೆ. ಬಟ್ ತ್ರಿವಿಕ್ರಮ್ ಅವರೆಲ್ಲ ಹೇಳೋದು ತುಂಬ ಬ್ರಿಲಿಯಂಟ್ ಅಂತ ಎಲ್ಲ ಹೇಳ್ತಿದ್ದಾರೆ, ಅವರು ಅಂದ್ಕೊಂಡಷ್ಟು ಈಸಿ ಅಲ್ಲ ಅಂತ ಹೇಳ್ಬಿಟ್ಟು. ಸೊ ನಿಮ್ಗನ್ನಿಸ್ದಾಗೆ ಅವನಲ್ಲಿ ಇನೋಸೆನ್ಸ್ ಇರೋದು ನಿಜ, ಅದನ್ನು ಕಾಪಾಡ್ಕೊಂಡಿರೋದು ನಿಜ. ಅವನು ಎಲ್ಲರೂ ನಾವೆಲ್ಲ ಬಿಟ್ಬಿಡ್ತೀವಿ ಇನೋಸೆನ್ಸ್ನ, ಬಟ್ ಅವ್ನು ಕಾಪಾಡ್ಕೊಂಡಿರೋದು ನಿಜ. ಅದ್ರ ಜೊತೆ ಬುದ್ಧಿವಂತಿಕೆನೂ ಇದೆ, ತುಂಬ ಒಳ್ಳೆ ಬುದ್ಧಿವಂತಿಕೆ, ವಿಚ್ ವಿಲ್ ನಾಟ್ ಹಾರ್ಮ್ ಎನಿ ಒನ್. ಅವ್ನು ಗೆಲ್ಲೋದಕ್ಕೆ ಅವ್ನು ಏನು ಮಾಡ್ಬೇಕು ಅದನ್ನು ಮಾಡ್ತಿದ್ದಾನೆ. ಇನ್ನೇನೋ ಯಾರನ್ನೋ ಕೆಳಗೆ ಮಾಡಿ ಅವ್ನು ಹೋಗಬೇಕು ಅಂತಿಲ್ಲ, ಅವ್ನು ಹೋಗ್ಬೇಕಷ್ಟೆ. ಅದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತಿದ್ದಾನೆ. ಆ್ಯಂಡ್ ಅವ್ನು ಯಾವಾಗಲೂ ಗೆಲುವಿನ ಕಡೆ ಫೋಕಸ್ ಮಾಡಲ್ಲ, ಮುಂದೆ ಹೋಗೋದ್ರ ಬಗ್ಗೆ ಫೋಕಸ್ ಮಾಡ್ತಾನೆ. ಅದೇ ಅವನನ್ನು ಗೆಲುವಿನತ್ತ ಕರ್ಕೊಂಡು ಹೋಗ್ತಿದೆ. ಆ್ಯಂಡ್ ಅವ್ನ ವ್ಯಕ್ತಿತ್ವ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಬೇರೆ ಕಂಪೇರ್ ಮಾಡಿದ್ರೆ. ಸೊ ಇವಾಗ ಇವರೇನು ಕಮೆಂಟ್ ಮಾಡಿದ್ರು ಅಂದರೆ ಅವನ ವ್ಯಕ್ತಿತ್ವದ ಮೇಲೆ ಭಯದಿಂದ ಮಾಡಿರ್ತಾರೆ ಅಷ್ಟೇ ಹೊರತು ಬೇರೆ ಏನೂ ಇರೋದಿಲ್ಲ ಅಲ್ಲಿ. ಆ ರೀತಿ ಕಾಣಿಸೋಕ್ಕೆ ಶುರುವಾಗಿರ್ತಾನೋ, ಇದೆಲ್ಲ ಅವ್ನು ಕ್ಯಾಲ್ಕುಲೇಟಿವ್ ಆಗೇ ಮಾಡಿರ್ಬೋದೇನೋ. ಈಗ ಮೋಕ್ಷಿತ್ ಅವರನ್ನು ಸೇವ್ ಮಾಡಿರೋದು ಕ್ಯಾಲ್ಕುಲೇಟಿವ್ ಥಿಂಕಿಂಗ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅವ್ನು ನಾರ್ಮಲ್ ಆಗಿ ಮಾಡಿರ್ಬೋದೇನೋ. ಆ್ಯಂಡ್ ಅವ್ನು ಕ್ಯಾಲ್ಕುಲೇಟಿವ್ ಥಿಂಕಿಂಗ್ ಮಾಡಿದ್ರು ಆ ಮನೇಲಿ ಆಟ ಆಡ್ದಿರೋ ಇರೋದಕ್ಕೆ ಸಾಧ್ಯನೇ ಇಲ್ಲ. ಆಟ ಆಡ್ತಿದ್ದಾನೆ ಅಂದರೆ ಚಂದ ಆಡ್ತಿದ್ದಾನೆ, ಇಟ್ಸ್ ಓಕೆ ಅಂತ. ಆ್ಯಕ್ಚುಲಿ ಚಂದ ಆಡ್ತಿದ್ದಾನೆ. ನನಗೆ ಪರ್ಸ್ನಲಿ ಹನುಮು ತುಂಬ ಇಷ್ಟ ಆಗ್ತಾನೆ, ತುಂಬ ಒಳ್ಳೆ ವ್ಯಕ್ತಿತ್ವ ಅವನದ್ದು. ಸೊ ಚಂದ ಆಡ್ತಿದ್ದಾನೆ. ರಜತ್ ಅವರು ನಿಮ್ಮನ್ನ ಮತ್ತೆ ಮಂಜು ಅವನ್ನ ತುಂಬ ಟಾರ್ಗೆಟ್ ಮಾಡಿದ್ರ ಕೊನೆಯಲ್ಲಿ. ಈಗಲೂ ಅಷ್ಟೇ ಅವರು ಟಗ್ ಆಫ್ ವಾರ್ ಇಟ್ಕೊಂಡಿರೋದೇ ಮಂಜು ಅವ್ರ ಜೊತೆ. ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ನಿಮ್ಮಿಬ್ರು ನಡುವೆ ಅಷ್ಟೊಂದೇನು ಕೆಮಿಸ್ಟ್ರಿ ಇರಲಿಲ್ಲ, ಆದರೆ ಸಾಂಗಲ್ಲಿ ತುಂಟ ಸಾಂಗ್ ಸಗದಾಗಿತ್ತು. ಇದನ್ನು ಬಂದವರೆಲ್ಲ ಹೇಳ್ತಿದ್ದಾರೆ. ನನಗೂ ಅಂದರೆ ನಮಗೆ ಮಾಡ್ತಾ ಏನು ಅಂತ ಗೊತ್ತಾಗಿರಲಿಲ್ಲ. ಮೇ ಬಿ ರಜತ್ ಇಸ್ ಆಲ್ಸೋ ವೆರಿ ಗುಡ್ ಪರ್ಫಾರ್ಮರ್. ಆ್ಯಂಡ್ ನನಗೆ ಡ್ಯಾನ್ಸ್ ಬಹಳ ಇಷ್ಟ ಆಗುತ್ತೆ. ಸೊ ಅದು ಇಬ್ರಿಗೂ ಚಂದ ಬರೋದ್ರಿಂದ ಇಬ್ಬರು ಸಿಂಕ್ ಆದ್ವಿ ಅಂತ ಕಾಣುತ್ತೆ. ಸೊ ಅದು ಚೆನ್ನಾಗಿ ಬಂದಿದೆ. ನನಗೂ ಬಂದ ತಕ್ಷಣ ಅಂದರೆ ಹೊರಗೆ ಬಂದು 5 ನಿಮಿಷಕ್ಕೆ ಯಾರೋ ಅದು ಫಸ್ಟ್ ಮಾತು ಅದನ್ನು ಹೇಳಿರ್ತಾರೆ, PCR ಇಂದ ಎದ್ದು ಬಂದು ಹೇಳ್ತಾರೆ. ಸೊ ಅದು ನನಗೆ ತುಂಬ ಖುಷಿ ಆಯಿತು ಅದನ್ನು ಕೇಳಿ. ಆ್ಯಂಡ್ ಅಬೌಟ್ ಟಾರ್ಗೆಟ್ ಮಾಡಿದ್ರು ಅಂತ ಅನಿಸಿದ್ದಿಲ್ಲ. ಅಲ್ಲಿ ಏನಾಗುತ್ತೆ, ಈ ಲಾಸ್ಟಲ್ಲಿ ಎಲ್ಲರನ್ನೂ ಟಾರ್ಗೆಟ್ ಮಾಡಲೇಬೇಕು. ನನ್ನ ವಿಚಾರ ಅಂತ ಬಂದರೆ ನಂದು ಯಾವುದೇ ಮೈನಸಸ್ ಇಲ್ಲ. ಅವ್ರು ಹೇಳಬೇಕಾಗಿರೋದೆ ಮಂಜು ಅವ್ರ ಜೊತೆ ಇರ್ತೀನಿ ಅಥವಾ ನಾನು ಯಾರ ಜೊತೆ ಮಿಂಗಲ್ ಆಗಲ್ಲ. ಸೊ ಅದೇ ಪಾಯಿಂಟ್ಸೇ ಹೇಳಬೇಕಾಗತ್ತೆ. ಸೊ ಈ ಕಡೆ ಮಂಜು ಅವ್ರ ವಿಚಾರ ಬಂದರೆ ಅಲ್ಲೂ ಅದೇ ಹೇಳಬೇಕಾಗತ್ತೆ. ಅದನ್ನು ಹೇಳ್ತಿದ್ರು ಅನಿಸುತ್ತೆ. ನನಗೆ ಟಾರ್ಗೆಟೆಡ್ ಫೀಲ್ ಆಗಲಿಲ್ಲ. ಆ್ಯಂಡ್ ಈಗ ಲಾಸ್ಟಲ್ಲಿ ಎಲ್ಲರೂ ಎಲ್ಲರ ಹೆಸರು ತೊಗೊಳ್ಳೇಬೇಕು. ಆ ಟಾರ್ಗೆಟ್ ಅಂತ ಹೇಳಬೇಕಾ ಅಥವಾ ಪ್ರೋಸೆಸ್ ಅಂತ ಹೇಳಬೇಕಾ ನನಗೆ ಗೊತ್ತಿಲ್ಲ. ಆ್ಯಂಡ್ ಈಗಲೂ ಮಂಜು ಅವ್ರ ಜೊತೆನೇ ಅವ್ರು ಇಟ್ಕೊಂಡಿದ್ದಾರೆ ಟಗ್ ಆಫ್ ವಾರ್. ಏನು ಅದು ಪ್ರೋಮೋ ನೋಡಿದ್ದು. ಅದೇ ಕೆಲವು ಏನು ಅಸಮಾಧಾನಗಳಿತ್ತು ಅವ್ರ ಮಧ್ಯೆ ಇತ್ತು. ಅದು ಬಿಗಿನಿಂಗ್ ಅವ್ರು ಬಂದು 1 ವಾರದಿಂದನೇ ಶುರುವಾಗಿದೆ ಮಹಾರಾಜ ಟಾಸ್ಕಿಂದ. ಅದು ಹಾಗೆ ಇದೆ, ಮಾತಾಡ್ತಾರೆ, ಬಟ್ ಮನಸ್ಸಲ್ಲಿ ಒಂದಷ್ಟು ವಿಷಯಗಳೇನಿದೆ ಅದು ಚಟುವಟಿಕೆಗಳ ಮೂಲಕ ಈ ಥರ ಹೊರಗೆ ಬರುತ್ತೆ.